ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ವಿಡಿಯೋ ಕಾಲ್, ಮೆಸೇಜ್, ಸ್ಕ್ರೀನ್ ಶಾಟ್ ಪತ್ತೆ. ಪ್ರೀತಿಗಾಗಿ ತನ್ನ ಪ್ರಾಣವನ್ನೇ ಬಲಿಕೊಟ್ಟ ಅಭಿಷೇಕ್. ಡೆತ್ ನೋಟ್ ನಲ್ಲಿರೋ ಟ್ವಿಸ್ಟ್ ನೋಡಿ ಪೊಲೀಸರೇ ಶಾಕ್. ಯುವತಿಗೆ ವಿಡಿಯೋ ಕರೆ ಮಾಡಿ ಯುವಕ ಸೂಸೈಡ್. ಬೆಂಗಳೂರಲ್ಲಿ ಪ್ರೇಮ ವೈಫಲ್ಯದಿಂದ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಭಾವಿಸಲಾಗಿತ್ತು. ಆದರೆ ಮೃತನ ಬಳಿ ಸಿಕ್ಕ ಡೆತ್ ನೋಟ್ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಹೌದು, ಈ ಸಾವಿನ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದ್ದು ಪೊಲೀಸರ ತನಿಖೆಗೆ ಹೊಸ ಆಯಾಮಗಳು ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಯುವಕನ ಆತ್ಮಹತ್ಯೆ ಪ್ರಕರಣ ಈಗ ಇಡೀ ನಗರವನ್ನೇ ರೋಚಕ ತಿರುವನ್ನ ಪಡ್ಕೊಂಡಿದೆ. ಪ್ರೀತಿಸಿದ ಯುವತಿ ಮದುವೆಗೆ ಒಪ್ಪದ ಕಾರಣಕ್ಕೆ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಆರಂಭದಲ್ಲಿ ಹೇಳಲಾಗಿತ್ತು. ಆದ್ರೆ ಮೃತ ಯುವಕ ಬರೆದಿಟ್ಟಿರುವ ಡೆತ್ ನೋಟ್ ಇದೀಗ ಪೊಲೀಸರ ತನಿಖೆಯ ದಿಕ್ಕನ್ನೇ ಬದಲಿಸಿದೆ. ಹೊಸ ರಹಸ್ಯಗಳು ಹೊರಬರ್ತಾ ಇದೆ. ಹಾಗಾದ್ರೆ ಆ ರಹಸ್ಯ ಏನು? ನೋಡಿ, ಪ್ರೀತಿ ಹೆಸರಲ್ಲಿ ಯುವತಿ ವಂಚನೆ ಮಾಡಿದ ಆರೋಪ ಎಲ್ಲೆಡೆ ಜಗಜ್ಜಾಹೀರಾಗಿತ್ತು. ನೊಂದ ಯುವಕ ಆತ್ಮಹತ್ಯೆಗೆ ಶರಣಾಗಿರೋ ಘಟನೆ ಯಲಹಂಕ ನ್ಯೂ ಟೌನ್ ಅಲ್ಲದೆ ಇಡೀ ಬೆಂಗಳೂರನ್ನೇ ಪಸರಿಸಿತ್ತು. ಯುವತಿಗೆ ವಿಡಿಯೋ ಕಾಲ್ ಮಾಡಿ ಕಣ್ಣೀರಿಟ್ಟ ಯುವಕ ಆ ಕ್ಷಣದಲ್ಲೇ ನೇಣಿಗೆ ಶರಣಾಗಿದ್ದಾನೆ ಅಂತ ತಿಳಿದು ಬಂದಿತ್ತು. ಬೆಂಗಳೂರಿನ ನಿವಾಸಿ ಅಭಿಷೇಕ್ 23 ಅಂತ ಗುರುತಿಸಲಾಗಿದ್ದು, ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ. ಇತ್ತೀಚೆಗಷ್ಟೇ ಬಿಕಾಂ ಪದವಿ ಮುಗಿಸಿದ್ದ ಈತ ಕಳೆದ 7-8 ವರ್ಷಗಳಿಂದ ಖಾಸಗಿ ಕಾಲೇಜಿನಲ್ಲಿ ಓದ್ತಾ ಇದ್ದ ಯುವತಿಯನ್ನ ಪ್ರೀತಿ ಮಾಡ್ತಿದ್ದ. ಇವರಿಬ್ಬರ ಸ್ನೇಹ ಶಾಲಾ ದಿನಗಳಿಂದ ಅಂದ್ರೆ 8ನೇ ತರಗತಿಯಿಂದಲೇ ಶುರುವಾಗಿತ್ತು. ಹರಿಯದ ಈ ಪ್ರೀತಿ ಕಾಲೇಜು ದಿನಗಳವರೆಗೂ ಕೂಡ ಮುಂದುವರೆದಿತ್ತು. ಇತ್ತೀಚೆಗೆ ಇವರ ಪ್ರೀತಿಯ ವಿಷಯ ಯುವತಿಯ ಮನೆಯವರೆಗೂ ಕೂಡ ಗೊತ್ತಾಯಿತು. ಯುವತಿಯ ಪೋಷಕರು ಈ ಸಂಬಂಧಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಎನ್ನಲಾಗ್ತಾ ಇದೆ. ಪೋಷಕರ ಒತ್ತಡಕ್ಕೋ ಅಥವಾ ವೈಯಕ್ತಿಕ ಕಾರಣಕ್ಕೋ ಗೊತ್ತಿಲ್ಲ. ಆದ್ರೆ ಕಳೆದ ಕೆಲವು ದಿನಗಳಿಂದ ಯುವತಿ ಅಭಿಷೇಕ್ನನ್ನ ಉದ್ದೇಶ ಪೂರ್ವಕವಾಗಿ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲು. ಫೋನ್ ಕರೆಗಳನ್ನ ಸ್ವೀಕರಿಸದೆ ಮತ್ತು ಮಾತನಾಡದೆ ದೂರ ಉಳಿಯುವುದಕ್ಕೆ ಯತ್ನ ಮಾಡಿದ್ಲು. ಇದರಿಂದ ತೀವ್ರವಾಗಿ ಮನನೊಂದಿದ್ದ ಅಭಿಷೇಕ್ ತನ್ನ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಹಾಗಾದ್ರೆ ಮೋಸ ಮಾಡಿದ್ಯಾಕೆ? ಕಾರಣ ಏನು ಅಂತ ನೋಡೋದಾದ್ರೆ, ಪ್ರೀತಿ ಮಾಡ್ತಿದ್ದ ಯುವತಿಯೇ ಇತ್ತೀಚೆಗೆ ನನ್ನನ್ನ ದೂರ ಮಾಡಿದ್ಲು ಅಂತ ವಿಡಿಯೋದಲ್ಲಿ ಅಭಿಷೇಕ್ ಹೇಳ್ಕೊಂಡಿದ್ದಾರೆ. ಯಾಕೆ ನನಗೆ ಮೋಸ ಮಾಡಿದೆ, ಇಷ್ಟು ದಿನ ಪ್ರೀತಿ ಮಾಡಿದ್ಯಾಕೆ ಅಂತ ಹೇಳ್ತಾ ಯುವಕ ಕಣ್ಣೀರನ್ನ ಹಾಕಿದ ವಿಡಿಯೋಗಳು ಸಿಕ್ಕಿದೆ. ಅಭಿಷೇಕ್ ಸಂಬಂಧಿಕರು ಯುವತಿ ಮತ್ತು ಅವರ ಪೋಷಕರ ವಿರುದ್ಧ ಕಿರುಕುಳದ ಆರೋಪವನ್ನು ಮಾಡಿದ್ದಾರೆ. ಡೆತ್ ನೋಟ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಕೂಡ ಸಿಕ್ಕಿದೆ. ನೋಡಿ, ಪೊಲೀಸರು ಅಭಿಷೇಕ್ನ ಮೃತದೇಹವನ್ನ ವಶಕ್ಕೆ ಪಡೆದು ಪರಿಶೀಲನೆ ನಡೆಸುತ್ತಿದ್ದಾಗ ಮರಣ ಪತ್ರ ಪತ್ತೆಯಾಗಿದೆ. ಈ ಡೆತ್ ನೋಟ್ ಇದೀಗ ಈ ಪ್ರಕರಣಕ್ಕೆ ದೊಡ್ಡ ತಿರುವನ್ನು ಕೂಡ ಕೊಟ್ಟಿದೆ. ಮೃತ ಅಭಿಷೇಕ್ ಅದರಲ್ಲಿ ಬರೆದಿರುವ ವಿಷಯಗಳು ಪೊಲೀಸರನ್ನೇ ದಂಗಾಗಿಸಿದೆ. ನಾವಿಬ್ರು 8ನೇ ತರಗತಿಯಿಂದ ಪ್ರೀತಿಯನ್ನ ಮಾಡ್ತಾ ಇದ್ವಿ. ಕಾಲೇಜು ಸೇರಿದ ಮೇಲೆ ನಾವಿಬ್ರು ರಹಸ್ಯವಾಗಿ ಮದುವೆ ಆದ್ವಿ ಅಂತ ಅಭಿಷೇಕ್ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಡೆತ್ ನೋಟ್ ನಲ್ಲಿ ಮಗುವಿನ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾನೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ. ಕೆಲವು ತಿಂಗಳ ಹಿಂದೆಯಷ್ಟೇ ನಮಗೆ ಮದುವೆ ಆಗಿತ್ತು, ಆದ್ರೆ ಈಗ ಅವಳು ಮನೆಯವರ ಮಾತಿಗೆ ಮಣಿದು ನನ್ನನ್ನ ದೂರ ಮಾಡ್ತಿದ್ದಾಳೆ ಅಂತ ಈ ಅರ್ಥದಲ್ಲಿ ಅಭಿಷೇಕ್ ತನ್ನ ಅಳಲನ್ನ ತೋಡ್ಕೊಂಡಿದ್ದಾರೆ. ಪೊಲೀಸರ ಮುಂದಿರುವ ಸವಾಲುಗಳು ಹಾಗಾದ್ರೆ ಹೆಚ್ಚಾಯ್ತಾ? ನೋಡಿ, ಈ ಮದುವೆ ಅಧಿಕೃತತೆನಾ? ಅಭಿಷೇಕ್ ಮತ್ತು ಯುವತಿ ನಿಜವಾಗಿ ಗುಟ್ಟಾಗಿ ಮದುವೆ ಆಗಿದ್ದಾರಾ? ಎಲ್ಲಿ ಮದುವೆ ನಡೆದಿತ್ತು ಅನ್ನುವ ಬಗ್ಗೆ ದಾಖಲೆಗಳು ಇಲ್ಲ. ಮಗುವಿನ ರಹಸ್ಯ ಕೂಡ ತಿಳಿಸಿದ್ದಾರೆ. ಡೆತ್ ನೋಟ್ ನಲ್ಲಿ ಇನ್ನು ಉಲ್ಲೇಖಿಸಿರುವ ಮಗುವಿನ ವಿಚಾರ ನಿಜಾನಾ ಅಥವಾ ಸುಳ್ಳ ಅಥವಾ ಬೇರೆ ಯಾವುದಾದ್ರೂ ಅರ್ಥವನ್ನ ಹೊಂದಿದ್ಯಾ ಅನ್ನೋದು ನಿಗೂಢವಾಗಿದೆ. ಹ್ಯಾಂಡ್ ರೈಟಿಂಗ್ ಪರಿಶೀಲನೆ ನಡೀತಾ ಇದೆ. ಇದು ಅಭಿಷೇಕ್ ಬರೆದಿರುವ ಡೆತ್ ನೋಟ್ ಹೌದಾ ಅಲ್ವಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಪೊಲೀಸರು ಅದನ್ನ FSL ಪ್ರಯೋಗಾಲಯಕ್ಕೆ ರವಾನೆ ಮಾಡಿದ್ದಾರೆ. ಅಭಿಷೇಕ್ ವಿರುದ್ಧ ದೂರು ಕೊಟ್ಟ ಯುವತಿ ಅಲ್ಲದೆ ಈ ಹಿಂದೆ ಅಭಿಷೇಕ್ ವಿರುದ್ಧ ಯುವತಿ ಹಾಗೆ ಪೋಷಕರು ಕೂಡ ದೂರನ್ನ ಕೊಟ್ಟಿದ್ರಂತೆ. ಯುವಕನೇ ನನ್ನ ಮಗಳ ಹಿಂದೆ ಬಿದ್ದಿದ್ದಾನೆ ಅಂತ ದೂರನ್ನ ಯುವತಿಯ ತಂದೆ ತಾಯಿ ಕೊಟ್ಟಿರ್ತಾರೆ ಪೊಲೀಸ್ ಠಾಣೆಗೆ. ನಂತರ ಸ್ಟೇಷನ್ ನಲ್ಲಿ ಇಬ್ಬರ ನಡುವೆ ರಾಜಿ ಸಂಧಾನ ಕೂಡ ನಡೆದಿತ್ತು ಎನ್ನಲಾಗ್ತಾ ಇದೆ. ಹಾಗಾಗಿ ಇದೆಲ್ಲವನ್ನ ಗಮನಿಸ್ತಾ ಇದೆ ತನಿಖೆ ದಿನದಿಂದ ದಿನಕ್ಕೆ ತೀವ್ರಗೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಅಷ್ಟೇ ಅಲ್ಲದೆ ಪೊಲೀಸರಿಗೆ ಇದೊಂದು ದೊಡ್ಡ ತಲೆನೋವಾಗಿದೆ. ಮುಖ್ಯವಾಗಿ ಯಲಹಂಕ ನ್ಯೂ ಟೌನ್ ಪೊಲೀಸರು ಈಗ ಅಭಿಷೇಕ್ನ ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡೆದಿದ್ದು ಕಾಲ್ ರೆಕಾರ್ಡ್ಸ್ ಮತ್ತು ವಾಟ್ಸ್ಆಪ್ ಚಾಟ್ ಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಯುವತಿಯನ್ನ ಕೂಡ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಯುವತಿ ಮನೆಯವರ ಬೆದರಿಕೆಯಿಂದ ಅಭಿಷೇಕ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆಯೇ ಅಥವಾ ಮದುವೆಯಾದ ನಂತರ ವಂಚನೆಗೆ ಒಳಗಾದ ಭಾವನೆಯಿಂದ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾನೆಯೇ ಅನ್ನುವ ಸತ್ಯ ಅಸತ್ಯತೆ ಹೊರಬರಬೇಕಾಗಿದೆ. ಪ್ರಸ್ತುತ ಪೊಲೀಸರು ಅಸಹಜ ಸಾವು ಅಂತ ಪ್ರಕರಣ ದಾಖಲಿಸಿಕೊಂಡಿದ್ದು ಡೆತ್ ನೋಟ್ ವರದಿ ಬಂದ ನಂತರ ಮುಂದಿನ ಕ್ರಮವನ್ನ ಕೈಗೊಳ್ಳಲಿದ್ದಾರೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾರೆ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ಬೇಗ ನಮ್ಮದು.